ಹಾಯ್ ಫ್ರೆಂಡ್ಸ್, ಉದ್ಯೋಗ ಮಾಹಿತಿ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೆ ಆತ್ಮೀಯ ಸ್ವಾಗತ. ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ KA ಇಂದ ಫೆಬ್ರವರಿ 27ನೇ ತಾರೀಕು 1000 ಗ್ರಾಮ ಆಡಳಿತ ಅಧಿಕಾರಿ ಹುದ್ದೆಗಳ ನೇಮಕಾತಿಗಾಗಿ ಒಂದು ಅಧಿಸೂಚನೆ ಹೊರಡಿಸಲಾಗಿತ್ತು. ಆ ಅಧಿಸೂಚನೆ ಒಳಗೆ ಅಂದ್ರೆ ಫೆಬ್ರವರಿ 27ನೇ ತಾರೀಕಿನ ಅಧಿಸೂಚನೆ ಹೊರಡಿಸಿದ್ರಲ್ರಿ, ಆ ಅಧಿಸೂಚನೆ ಒಳಗೆ ಈ ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಅಥವಾ ವಿಲೇಜ್ ಅಕೌಂಟೆಂಟ್ ಹುದ್ದೆಗಳಿಗೆ ಮಾರ್ಚ್ 4ನೇ ತಾರೀಕು ಅರ್ಜಿ ಪ್ರಾರಂಭವಾಗ್ತದೆ ಅಂತ ಮೆನ್ಷನ್ ಮಾಡಲಾಗಿತ್ತು. ಮಾರ್ಚ್ 4 ಆದರೂ ಕೂಡ ಅರ್ಜಿ ಪ್ರಾರಂಭ ಆಗದೆ ಇರೋ ಕಾರಣ ಬಹಳಷ್ಟು ಅಭ್ಯರ್ಥಿಗಳು ಕಮೆಂಟ್ ಮಾಡ್ತಾ ಇದ್ರು, ಸರ್ ವಿಲೇಜ್ ಅಕೌಂಟೆಂಟ್ ಹುದ್ದೆಗಳಿಗೆ ಯಾವ ರೀತಿ ಅರ್ಜಿ ಸಲ್ಲಿಸಬೇಕು ಅದರದೊಂದು ವಿಡಿಯೋ ಮಾಡ್ರಿ, ಅಥವಾ ಆ ವಿಲೇಜ್ ಅಕೌಂಟೆಂಟ್ ಹುದ್ದೆಗಳಿಗೆ ಆನ್ಲೈನ್ ಮೂಲಕ ಏನು ಅರ್ಜಿ ಸಲ್ಲಿಸಬೇಕಲ್ರಿ ಅದರದ್ದು ಲಿಂಕ್ ಆದರೂ ಕಳಿಸ್ರಿ ಅಂತ ಬಹಳಷ್ಟು ಜನ ಕಮೆಂಟ್ ಅನ್ನ ಮಾಡ್ತಾ ಇದ್ರಿ ಸ್ನೇಹಿತರೆ. ಮ್ಯಾಕ್ಸಿಮಮ್ ಜನಕ್ಕೆ ನಾನು ರಿಪ್ಲೈ ಕೂಡ ಕೊಟ್ಟಿದ್ದೀನಿ, ಕೆಲವು ಜನಕ್ಕೆ ರಿಪ್ಲೈ ಕೊಡಕ್ ಆಗಿಲ್ಲ. ಈ ಗ್ರಾಮಾಡಳಿತ ಅಧಿಕಾರಿ ಏನು ಹುದ್ದೆಗಳು ಕಾಲ್ಫಾರ್ಮ್ ಆಗ್ಯಾವಲ್ರಿ, ಈ ಹುದ್ದೆಗಳಿಗೆ ಇನ್ನೂ ಅರ್ಜಿ ಪ್ರಾರಂಭವಾಗಿಲ್ಲ ಸ್ನೇಹಿತರೆ. ಈ KA ಇಂದ ಮಾರ್ಚ್ 7ನೇ ತಾರೀಕು ಒಂದು ಪ್ರೆಸ್ ನೋಟ್ ರಿಲೀಸ್ ಆಗ್ಯದ. ಆ ಪ್ರೆಸ್ ನೋಟ್ ಅಲ್ಲಿ ಕ್ಲಿಯರ್ ಆಗಿ ಮೆನ್ಷನ್ ಮಾಡ್ಯಾರ, ಏನು ಮಾರ್ಚ್ 4ನೇ ತಾರೀಕು ಪ್ರಾರಂಭ ಆಗ್ತಕ್ಕಂತ ಗ್ರಾಮಾಡಳಿತ ಅಧಿಕಾರಿ ಹುದ್ದೆಗಳನ್ನ ತಾತ್ಕಾಲಿಕವಾಗಿ ಮುಂದೂಡಲಾಗಿದೆ ಅಂತ ಕೂಡ ಮೆನ್ಷನ್ ಮಾಡ್ಯಾರ. ಈಗ ಟೆಂಪರರಿ ಅದನ್ನ ಪೋಸ್ಟ್ಪೋನ್ ಮಾಡ್ಯಾರ. ಯಾಕ ಈ ಅರ್ಜಿಯನ್ನ ಮುಂದೂಡಲಾಗ್ಯದ ಅಂತಂದ್ರೆ ಶುಲ್ಕ ಪಾವತಿಯ ಇಂಟರ್ಫೇಸ್ ಅನ್ನ ರೆಡಿ ಮಾಡ್ತಾ ಇದ್ದಾರೆ. ಪೇಮೆಂಟ್ ಏನು ಮಾಡ್ತೀವಲ್ರಿ, ಪೇಮೆಂಟ್ ಗೇಟ್ವೇ ಸಾಫ್ಟ್ವೇರ್ ರೆಡಿ ಮಾಡ್ತಾ ಇದ್ದಾರೆ ಅಫೀಸಿಯಲ್ ವೆಬ್ಸೈಟ್ನಾಗ, ಅದ್ರ ಮೇಲೆ ಕೆಲಸವನ್ನ ಮಾಡ್ತಾ ಇದ್ದಾರೆ. ಈ ಪೇಮೆಂಟ್ ಗೇಟ್ವೇದ ವೆಬ್ಸೈಟ್ ರೆಡಿ ಆಯಿತು ಅಂದ್ರೆ ಮತ್ತೆ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸೋದು ಸ್ಟಾರ್ಟ್ ಆಗ್ತದೆ. ಈ 1000 ಹುದ್ದೆಗಳಿಗೆ ಏನು ಅರ್ಜಿ ಕರೆದಾರಲ್ರಿ ಇದಂತೂ ಕ್ಯಾನ್ಸಲ್ ಆಗಿಲ್ಲ, ಜಸ್ಟ್ ಅರ್ಜಿ ಏನಾಗ್ಯದ ಪೋಸ್ಟ್ಪೋಂಡ್ ಆಗ್ಯದ. ಅರ್ಜಿ ಯಾವಾಗ ಪ್ರಾರಂಭ ಆಗ್ತದ ಬಹಳಷ್ಟು ಜನ ಮತ್ತೆ ಪ್ರಶ್ನೆ ಕೇಳಕ್ ಸ್ಟಾರ್ಟ್ ಮಾಡ್ತೀರಿ. ಇಲ್ಲಿ ಕ್ಲಿಯರ್ ಆಗಿ ಮೆನ್ಷನ್ ಮಾಡಿಲ್ರಿ, ತಾತ್ಕಾಲಿಕವಾಗಿ ಮುಂದೂಡಿಸಲಾಗಿದೆ ಅಂತ ಇಷ್ಟೇ ಮೆನ್ಷನ್ ಮಾಡ್ಯಾರ. ಯಾಕೆ ಮುಂದೂಡಿಸಲಾಗಿದೆ ಅಂತ ಕಾರಣ ಕೂಡ ಕೊಟ್ಟಾರ, ಆದ್ರ ಯಾವಾಗ ಅರ್ಜಿ ಸಲ್ಲಿಕೆ ಪ್ರಾರಂಭ ಮಾಡಲಾಗ್ತದಂತ ಯಾವುದೇ ರೀತಿಯ ಸೂಚನೆ ಇಲ್ಲಿ ಕೊಟ್ಟಿಲ್ಲ. ಆದ್ರ ಒಂದಂತೂ ಸತ್ತರಿ, 1000 ಹುದ್ದೆಗಳ ಏನು ನೋಟಿಫಿಕೇಶನ್ ಹೊರಡಿಸಿದಾರಲ್ಲ ಈ ಹುದ್ದೆಗಳಿಗೆ ಆನ್ಲೈನ್ ಮೂಲಕ ಅರ್ಜಿ ಅಂತೂ ಸಲ್ಲಿಸ್ಲಾಕ ಪ್ರಾರಂಭ ಆಗ್ತದೆ. 2 ದಿನ ಆಗ್ಬೋದು, 20 ದಿನ ಆಗ್ಬೋದು, ಅಥವಾ 1 ತಿಂಗಳು ಆಗ್ಬೋದು. ಒಟ್ಟಾರೆಯಾಗಿ ಅರ್ಜಿ ಸಲ್ಲಿಕೆ ಪ್ರಾರಂಭ ಆಗ್ತದೆ. ಅರ್ಜಿ ಸಲ್ಲಿಕೆ ಯಾವಾಗ ಪ್ರಾರಂಭ ಆಗ್ತದೆ ಅಂತ ತಲೆ ಕೆಡ್ಸ್ಕೊಳ್ತು ಕೂತ್ಕೊಳ್ಬೇಡ್ರಿ. ಅರ್ಜಿ ಸಲ್ಲಿಕೆ ಪ್ರಾರಂಭ ಆಯ್ತಂದ್ರೆ ಎಲ್ಲರಿಗೂ ಗೊತ್ತಾಗ್ತದೆ. ಯಾಕಂದ್ರೆ ಬಹಳಷ್ಟು ಜನ ಟೆಲಿಗ್ರಾಮ್ ಗ್ರೂಪ್ ಯೂಸ್ ಮಾಡ್ತಿರ್ತೀರಿ, ಯೂಟ್ಯೂಬ್ ನೋಡ್ತಿರ್ತೀರಿ. ಅರ್ಜಿ ಸಲ್ಲಿಕೆ ನಿಮ್ಗಿಂತ ಯೂಟ್ಯೂಬ್ ಯಾರು ಮಾಡ್ತಾರಲ್ರಿ ಅವರಿಗೆ ಬಹಳ ಟೆನ್ಷನ್ ಹತ್ತಿರ್ತದೆ. ಯಾವಾಗ ಈ ಅರ್ಜಿ ಬಿಡ್ತಾರ ಅದ್ರ ಬಗ್ಗೆ ನಾ ಯಾವಾಗ ವಿಡಿಯೋ ಮಾಡಿ ಅಪ್ಲೋಡ್ ಮಾಡಲಿ ಅಂತ ಅವರೇ ಭಾಳ ತಲೆ ಕೆಡ್ಸ್ಕೊಂಡಿರ್ತಾರೆ. ಹಾಗಾಗಿ ನೀವೇನು ತಲೆ ಕೆಡ್ಸ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ. ಇದು ಡಿಜಿಟಲ್ ಯುಗ ಆಗಿರೋದ್ರಿಂದ ಆನ್ಲೈನ್ ಮೂಲಕ ಅರ್ಜಿ ಪ್ರಾರಂಭವಾದ ತಕ್ಷಣ ನಿಮಗೆಲ್ಲರಿಗೂ ಗೊತ್ತಾಗ್ತದೆ. ಆಮೇಲೆ ಅರ್ಜಿ ಸಲ್ಲಿಕೆ ಯಾವಾಗ ಪ್ರಾರಂಭವಾಗ್ತದಲ್ಲ ಅವತ್ತು ಆಗಲಿ ಅಥವಾ ಮರುದಿನ ಅರ್ಜಿ ಸಲ್ಲಿಸಾಕ್ ಹೋಗ್ಬೇಡ್ರಿ. ಆಮೇಲೆ ಕೊನೆಯ 2 ದಿನ, ಫಸ್ಟಿಗೆ 2 ದಿನ, ಕೊನೆಯ 2 ದಿನ ಯಾವತ್ತೂ ಅರ್ಜಿ ಸಲ್ಲಿಸಾಕೆ ಹೋಗ್ಬೇಡ್ರಿ ಸ್ನೇಹಿತರೆ. ಫಸ್ಟಿಗೆ ಕರೆಕ್ಟಾಗಿ ಅಪ್ಲಿಕೇಶನ್ ಹೋಗ್ತಿರಂಗಿಲ್ಲ, ಸ್ವಲ್ಪ ಏನಾದರೂ ಎರರ್ ಬರ್ತಿರ್ತವೆ. ಪ್ರಾರಂಭ ಡೇಟಿಗೆ ಈ ಪ್ರಾಬ್ಲಮ್ ಅದ, ಲಾಸ್ಟ್ ಡೇಟಿಗೆ ವೆಬ್ಸೈಟ್ ಪ್ರಾಬ್ಲಮ್ ಆಗ್ತಾವೆ. ಭಾಳ ಜನ ಎಟ್ ಅ ಟೈಮ್ ಅರ್ಜಿ ಹಾಕಕ್ಕೆ ಲಾಸ್ಟ್ ಡೇಟಿಗೆ ಕೂತಿರ್ತಾರೆ. ಹಾಗಾಗಿ ವೆಬ್ಸೈಟ್ ಏನಾಗ್ತದೆ, ಸ್ಲೋ ಆಗಿಬಿಡ್ತದೆ. ಹಾಗಾಗಿ ಅರ್ಜಿ ಪ್ರಾರಂಭವಾಗಿ 1-2 ದಿನ, ಅರ್ಜಿ ಕ್ಲೋಸಿಂಗ್ ಡೇಟಿಗೆ 1-2 ದಿನ ಸಲ್ಲಿಸಾಕ್ ಹೋಗ್ಬೇಡ್ರಿ ಸ್ನೇಹಿತರೆ. ಉಳಿದಿದ್ದ ದಿನ ಅರ್ಜಿಯನ್ನ ಸಲ್ಲಿಸ್ರಿ. ನೆಕ್ಸ್ಟ್ ಭಾಳ ಫೋಕಸ್ ಮಾಡೋದು ನೀವು ಎಕ್ಸಾಮ್ಗೆ. ಮೊದಲೆಲ್ಲ ಇದಕ್ಕೆ ಎಕ್ಸಾಮ್ ಇರಲಿಲ್ಲ, ಎಕ್ಸಾಮ್ ಪ್ಯಾಟರ್ನ್ ಹೆಂಗೆ ಬರ್ತದೋ ಹೆಂಗಿಲ್ಲೋ, ಯಾವ ರೀತಿ ಕ್ವಶನ್ಸ್ ಬರ್ತಾವ ಅಂತ ಭಾಳ ಜನಕ್ಕೆ ಟೆನ್ಷನ್ ಅದ. ನೋಡ್ರಿ, ಕ್ವಶನ್ಸ್ ಯಾವ ರೀತಿ ಆದರೂ ಬರಲಿ, ಕ್ವಶನ್ ಬಗ್ಗೆ ಟೆನ್ಷನ್ ತೊಗೊಳಕ್ಕೆ ಹೋಗ್ಬೇಡ್ರಿ ಸ್ನೇಹಿತರೆ. ಮೊದಲು ಸಲ್ಯಾಬಸ್ ಏನು ಕೊಟ್ಟಾರಲ್ಲ ಆ ಸಲ್ಯಾಬಸನ್ನು ನೀವು ಅರ್ಥ ಮಾಡ್ಕೊಳ್ರಿ. ಸಲ್ಯಾಬಸ್ ಒಳಗೆ ಅಲ್ಲಿ ಕ್ಲಿಯರಾಗಿ ಮೆನ್ಷನ್ ಮಾಡಿರಿ, ಒಟ್ಟು 2 ಪೇಪರ್ ಇರ್ತಾವೆ. ಒಂದು ಜನರಲ್ ಪೇಪರ್ ಇರ್ತದೆ, ಒಂದು ಕನ್ನಡ ಇಂಗ್ಲೀಷ್ ಮತ್ತು ಕಂಪ್ಯೂಟರ್ಗೆ ಸಂಬಂಧಪಟ್ಟಂಗೆ 1 ಪೇಪರ್ ಇರ್ತದೆ ಅಂತ ಮೆನ್ಷನ್ ಮಾಡಿರಿ. ಅಲ್ಲಿ ಜನರಲ್ ಪೇಪರ್ ಅದಲ್ಲ, ಅದು ಒಂದು ಸ್ವಲ್ಪ ಭಾಳಷ್ಟು ಜನಕ್ಕೆ ತಿಳಿಯೋದಿಲ್ಲ. ಅದು ಏನದಲ್ಲ ಸಲ್ಯಾಬಸ್ ಅಲ್ಲಿ ಕ್ರಮವಾಗಿ ಕೊಟ್ಟಾರ, ABCDEF ಅಂತ ಏನು ಓದ್ಬೇಕಂತ ಕಿಸಿಂದ ಹೇಳಿ ಅದ್ರ ಒಂದೊಂದೇ ಸೆಂಟೆನ್ಸ್ದಾಗ ಕೊಟ್ಟಾರ. ಅದಕ್ಕಾಗಿ ಅದನ್ನು ನೀವು ತಿಳ್ಕೊಳ್ಬೇಕಾಗ್ತದೆ. ಅದನ್ನು ನೀವು ತಿಳ್ಕೊಳ್ಬೇಕಾಗಿತ್ತಂದ್ರೆ ಯಾರೋ PSIನೋ ಪೊಲೀಸ್ ಕಾನ್ಸ್ಟೇಬಲೋ KS ಪಾಸ್ ಆದವ್ರ ಕಡೆ ಹೋಗಬೇಡ್ರಿ. ಸ್ಪರ್ಧಾತ್ಮಕ ಪರೀಕ್ಷೆ ಒಳಗೆ ಎಕ್ಸ್ಪರ್ಟ್ ಇರ್ತಕ್ಕಂಥ ಗುರುಗಳ ಕಡೆ ಹೋಗ್ರಿ, ಅವ್ರದ್ದು ಗೈಡೆನ್ಸ್ ತೊಗೊಳ್ರಿ ಸ್ನೇಹಿತರೆ. ಆಮೇಲೆ ಅವ್ರ ಸಲ್ಯಾಬಸ್ಗೆ ಸಂಬಂಧಪಟ್ಟಂಗೆ ಏನು ಹೇಳ್ತಾರೆ ಅದನ್ನು ಒಂದು ನೋಟ್ಬುಕ್ನಾಗ ಬರ್ಕೊಂಡು ಸಲ್ಯಾಬಸನ್ನು ಅಂಡರ್ಸ್ಟ್ಯಾಂಡ್ ಮಾಡಿಕೊಂಡು
ಕಂಪ್ಲೀಟಾಗಿ ಸಿಲೆಬಸ್ ಅಂಡರ್ಸ್ಟ್ಯಾಂಡ್ ಆಯಿತು ಅಂದರೆ ನೀವು ಅರ್ಧ ಎಕ್ಸಾಮ್ ಪಾಸ್ ಆದಂಗೆ. ಹಾಗಾಗಿ ಈ ಸಿಲೆಬಸ್ಸನ್ನು ಅರ್ಥ ಮಾಡ್ಕೊಳ್ಳೋದ್ರಾಗ ಟೆನ್ಷನ್ ತೊಗೊಳ್ರಿ ಹೊರತು ಈ ಪ್ರಶ್ನೆಗಳನ್ನು ಯಾವ ರೀತಿ ಬರ್ತಾವ, ಫಸ್ಟ್ ಟೈಮ್ ಎಕ್ಸಾಮ್ ನಡೆದದ, ಎಷ್ಟು ತಾಸು ನಾನು ಓದಬೇಕು, ನಮ್ಮ ಮನೆ ಪಕ್ಕದವ 8 ತಾಸು ಓದ್ತಾನ, ಅವೆಲ್ಲ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡ್ರಿ. ಇದಿಷ್ಟು ಈ ವಿಲೇಜ್ ಅಕೌಂಟೆಂಟ್ ಹುದ್ದೆಗಳ ನೇಮಕಾತಿ ಬಗ್ಗೆ ಮಾಹಿತಿ ಆಗಿತ್ತು. ಈ ವಿಡಿಯೋ ನಿಮಗೆ ಇಷ್ಟ ಆಗಿತ್ತು ಅಂದರೆ ದಯಮಾಡಿ ಲೈಕ್ ಬಟನ್ ಮೇಲೆ ಪ್ರೆಸ್ ಮಾಡಿರಿ. ಅದೇ ರೀತಿ ನಿಮ್ಮ ಫ್ರೆಂಡ್ಸರಿಗೂ ಕೂಡ ಶೇರ್ ಮಾಡಿರಿ ಅಂತ ವಿನಂತಿಸಿಕೊಳ್ತಾ ಇವತ್ತಿನ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.